ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಶಿವು ಅವರು ಒಂದು ಅದ್ದೂರಿ ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ, ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಮತ್ತೆ ಎಲ್ಲ ಅವರ ಸ್ನೇಹಿತರು ಬಂಧು ಬಳಗ ಮತ್ತೆ ಎಲ್ಲ ಊರಿಂದ ಬಂದಿದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಬೆಳವಣಿಗೆ. ಅತಿಥಿ ಮೋಟರ್ನ ಮಾಲೀಕರಾಗಿರ್ತಕ್ಕಂಥ ಅವರ ಮಿಸಸ್ ಆಗಿರ್ತಕ್ಕಂಥ ನನ್ನ ಸೋದರಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ಮತ್ತು ಇವತ್ತು ಏನಾಗಿದೆ ಅಂತಂದರೆ ಬೇರೆ ಬೇರೆ ವ್ಯವಹಾರಗಳಲ್ಲಿ ಬ್ಯುಸಿಯಾಗಿ ಏನೇನೋ ಬೇರೆ ಬೇರೆ ಯೋಜನೆಗಳನ್ನ ಅಲ್ಲೂ ಹೋಗೋಣ ಸೋಕಿ ಮಾಡೋಣ ಅಂತಾರೆ. ಬಟ್ ನನ್ನ ಸೋದರ ಪ್ರತಿ ವರ್ಷ ಇದು 3ನೇ ವರ್ಷ, ನಾನು 2 ವರ್ಷದಿಂದ ಬಂದಿದ್ದೀನಿ. ನನ್ನ ಸೋದರ ಶಿವು ಏನು ಮಾಡ್ತಾನೋ ಗೊತ್ತಿಲ್ಲ, ಬಟ್ ಬಂದವ್ರಿಗೆ ಅನ್ನ ಹಾಕೋದ್ರಲ್ಲಿ ಮರೆಯಲ್ಲ. ಭಾಳ ಒಳ್ಳೆಯ ಗೆಳೆಯ. ನಿಜವಾಗ್ಲೂ ಇನ್ನೂ 106 ವರ್ಷ ಈ ಥರನೇ ಹನುಮ ಜಯಂತಿ ಮಾಡಿ ಎಲ್ಲ ನನ್ನ ಸ್ನೇಹಿತರನ್ನ ಕರೆದು ಬಂಧು ಬಳಗ ಊಟ ಆಗಲಿ ಅಂತ ಹೇಳ್ತಾ ಇನ್ನೂ ಅವನಿಗೆ ಒಳ್ಳೇದಾಗಲಿ ಅಂತ ಹನುಮ ಜಯಂತಿಯ ಶುಭಾಶಯವನ್ನು ಕೊಡ್ತೀನಿ. ತುಂಬ ಇಷ್ಟ. ಯಾಕೆಂತಂದರೆ ನಾನು ತುಂಬ ಇಷ್ಟಪಡೋದು ಭಾಳ ಅಪರೂಪ. ಭಾಳ ಈಸ್ ಎ ವೆರಿ ಗುಡ್ ಕ್ವಾಲಿಟಿ ವ್ಯಕ್ತಿ. ಅವನು ದುಡ್ಡದ ಮಖ ನೋಡ್ದ ಯಾರೇ ಬಂದರೂ ಅನ್ನ ಹಾಕ್ತಾನೆ, ಎಷ್ಟೇ ಕಷ್ಟ ಆಗಲಿ ಅನ್ನ ಹಾಕ್ತಾನೆ, ಸಹಾಯ ಮಾಡ್ತಾರೆ, ಎಲ್ಲರೂ ಮಾಡಿದ್ರೆ ನನಗೂ ಕೂಡ ಸಹಾಯ ಮಾಡಿದ್ದಾನೆ. ಹಾಗಾಗಿ ಒಳ್ಳೇದಾಗಲಿ, ಇನ್ನೂ 10 ಕಾರ್ಯಕ್ರಮಗಳನ್ನ ಮಾಡಲಿ, ಯಶಸ್ವಿ ತರಲಿ. ಸರ, ನಾನು ಲೆಮನ್ ಪರಶುರಾಮ್ ಅಂತ, ನಾನು ಚಲನಚಿತ್ರ ನಿರ್ದೇಶಕ. ನಮ್ಮ ಶಿವ ಅವರು ಹನುಮ ಜಯಂತಿ ಮಾಡಿದ್ದಾರೆ ಇವತ್ತು. ಭಾಳ ಖುಷಿ ಆಯಿತು. ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಅವರು. ಒಂದು ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಾರೆ ಅವರು ಯಾವಾಗಲೂ. ಅವರು ವೃತ್ತಿಯಲ್ಲಿ ಬಂದು ಮೆಕ್ಯಾನಿಕ್ ಇದ್ದರೂ ಕೂಡ ಸಾಮಾಜಿಕವಾಗಿ ಭಾಳ ಒಂದಷ್ಟು ಕುಂದುಕೊರತೆಗಳನ್ನು ಅವರು ಸ್ವಲ್ಪ ಗಮನಿಸ್ತಾರೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಇವತ್ತು ಹನುಮ ಜಯಂತಿಯಾಗಿ ಒಂದು ಸುಮಾರು ದಿನಗಳಾಯ್ತು ಈಗ. ಆದರೂ ಕೂಡ ಅವರು ಹನುಮ ಜಯಂತಿ ವರ್ಷ ಮಿಸ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಮತ್ತೆ ಆಯೋಜನೆ ಮಾಡಿಕೊಂಡು ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾನೆ. ಎಷ್ಟೋ ಜನ ಅವ್ರ ಹೆಸರು ಹೇಳ್ಕೊಂಡು ಅನ್ನ ಸಂತರ್ಪಣೆ ಆಗ್ತಾ ಇದೆ ಇಲ್ಲಿ. ಒಂದು ಹನುಮನ ಹೆಸರಲ್ಲಿ ಆಂಜನೇಯ ಸ್ವಾಮಿ ಅವರಿಗೆ ಸದಾಕಾಲ ಅವರಿಗೆ ಆರೋಗ್ಯ ಭಾಗ್ಯ ಮತ್ತು ಎಲ್ಲ ಆಸ್ತಿ ಭಾಗ್ಯ ಎಲ್ಲ ಕೊಟ್ಟಿರಲಿ ಶಿವಣ್ಣವ್ರಿಗೆ. ಭಗವಂತ ಯಾವಾಗಲೂ ನಿಮಗೆ ಇಂಥ ಒಂದು ದಾನ ಧರ್ಮ ಮಾಡುವಂಥ ಕೈ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತೇಳಿ ನಾವು ಆಶಿಸ್ತೀವಿ. ತುಂಬ ಒಳ್ಳೆಯ ವಿಚಾರ ಏನಂದರೆ ಅವರು ಒಂದು ಗ್ರೂಪ್ ಮಾಡಿಕೊಂಡು ಅವರು ಒಂದು ಸ್ನೇಹಿತರ ಬಳಗದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಆಗಬೇಕು. ಯಾಕಂದರೆ ಸಮಾಜದಲ್ಲಿ ಈ ಥರದ್ದು ಕಾರ್ಯಕ್ರಮಗಳು ಇದ್ದಾಗನೇ ಬೇರೆಯವ್ರಿಗೆ ಒಂದು ಆಶಾ ಭಾವನೆಗಳು ಮೂಡೋದಕ್ಕೆ ಸಾಧ್ಯ, ಒಂದು ಸಮಾಜದಲ್ಲಿ ಒಂದು ಉತ್ತಮ ಸಂದೇಶ ಸಾರೋದಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಶಿವ ಅವರು. ಸರ್, ನನ್ನ ಹೆಸರು ರಾಘವೇಂದ್ರ ಅಂತ, ಚೀಸೋ ಕನ್ಯಾಕುಮಾರಿ ಚಲನಚಿತ್ರದ ನಾಯಕರು. ಇವತ್ತಿನ ದಿವಸ ನಮ್ಮ ಸಹೋದರಾಗಿರ್ತಕ್ಕಂಥ ಅದಿತಿ ಮೋಟರ್ಸ್ನ ಮಾಲೀಕರಾಗಿರ್ತಕ್ಕಂಥ ಶಿವಣ್ಣವರು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಖುಷಿಯ ವಿಷಯ. ಅವರು ಸರಿಸುಮಾರು ಪ್ರತಿ ವರ್ಷವೂ ಹನುಮ ಜಯಂತಿ ದಿನ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಕೆಲವೊಂದು ಕಾರಣಾಂತರಗಳಿಂದ ಈ ಬಾರಿ ಸ್ವಲ್ಪ ತಡವಾದರೂ ಕೂಡ ಪರವಾಗಿಲ್ಲ. ನಾನು ಯಾವುದೇ ನನ್ನ ಆಂಜನೇಯನಿಗೆ ನನ್ನ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಆಚರಣೆ ಮಾಡುವ ಮುಖಾಂತರ ನಮ್ಮೆಲ್ಲ ಸೋದರನೆಲ್ಲ ಗಿನ್ನಿಸ್ ರೆಕಾರ್ಡ್ ಗೌತಮ್ ವರಮಣ್ಣವರು, ಆಮೇಲೆ ನಮ್ಮ ಗಿನ್ನಿಸ್ ರೆಕಾರ್ಡ್ರು ಪರಶುರಾಮಣ್ಣವರು, ಮತ್ತು ನಮ್ಮ ಕಲಾವಿದರಾಗಿರ್ತಕ್ಕಂಥ ಮನು ಅವರು, ದೇವಣ್ಣವರು, ಹುಷೇನ್ ಭಯ್ಯ, ಆಮೇಲೆ ಆದಣ್ಣವರು, ನಮ್ಮ ಶಿವಕುಮಾರಣ್ಣ, ನಮ್ಮ ಅಂಕಲ್ಲು, ಎಲ್ಲರೂ ಭಾಳ ಖುಷಿಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ವಿ ಅನ್ನೋಕ್ಕೆ ಕಾರಣೀಭೂತರು ಯಾರಂದರೆ ನಮ್ಮ ಶಿವಣ್ಣವರು. ಇದು ಅಷ್ಟೇ ಅಲ್ಲದೆ ಈ ಒಂದು ಸರಿಸುಮಾರು ಒಂದು 2-3 ಸಾವಿರ ಜನಕ್ಕೆ ಅನ್ನ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ದೇವರು 2-3 ಸಾವಿರ ಅಲ್ಲ, ಮುಂದೆ ಬರೋ ದಿನಗಳಲ್ಲಿ 20,000 ಜನಗಳಿಗೆ ಅವರೊಂದು ಅನ್ನ ಸಂತರ್ಪಣೆ ಮಾಡುವಂಥ ಶಕ್ತಿ ಕೊಡಲಂತ ಆಂಜನೇಯನಂತ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ದಿವಸ ತುಂಬ ಖುಷಿಯ ವಿಷಯ. ಈ ವ್ಯಕ್ತಿ ಇವತ್ತು ಒಂದು ದಿವಸ ಊಟ ಆಗ್ತಾಯಿಲ್ಲ, ಸದಾ ತಮ್ಮ ಸ್ನೇಹಿತರಿಗೆ ಸಹೋದರಿಗೆ ಯಾವುದೋ ರೂಪದಲ್ಲಿ ಸಹಕಾರ ನಿಂತ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಉನ್ನತ ಮಟ್ಟದಲ್ಲಿ ಅವ್ರ ದೇವ್ರ ಶಕ್ತಿ ಕೊಡಲಿ. ಅವ್ರ ಧರ್ಮಪತ್ನಿಯವರು ಬಂದಿದ್ದಾರೆ, ಅವ್ರಿಗೂ ಅವ್ರ ಮಕ್ಕಳಿಗೂ ಅವರ ಕುಟುಂಬ ಸಮೂಹ ಕೂಡ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರ ಹತ್ರ ಕಳಕಳಿಯಿಂದ ಮನವಿ ಮಾಡ್ತಾರೆ. ಈ ಉದ್ದೇಶ ಏನಂದರೆ ಆ ಯಪ್ಪ ಎಲ್ರಿಗೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಎಲ್ಲರ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಕರೆಲಾರ್ದ ಬರ್ತೀವಿ ಅವರಿಗೆ. ನಮಗೇನು ಯಾರಿಗೆ ಇವತ್ತು ಕಾರ್ಯಕ್ರಮ ಇರ್ತೈತಿ ಅಂತಾನೆ ನಿನ್ನೆ ಎಲ್ಲ ಸ್ನೇಹಿತರೆಲ್ಲ ಜೊತೆ ಸೇರಿಕೊಂಡು ಬ್ಯಾನರ್ ಫ್ಲೆಕ್ಸ್ಗಳೆಲ್ಲ ಮಾಡಿಸಿದ್ರು.
ನಾವು ಯಾವುದೇ ರೀತಿ ಮೇಲು ಕೀಳು, ಆಮೇಲೆ ನಾವು ದೊಡ್ಡವರು ಸಣ್ಣವರು ಅಂದ್ಕೊಂಡು ಯಾವುದೇ ಇದಿಲ್ಲ. ನಾವೆಲ್ಲ ಒಂದು ತಾಯಿ ಮಕ್ಕಳಿದ್ದಂಗೆ ಈ ಸಮೂಹ. ಮನೋಹರ ಜನಪದ ಕಲಾವಿದ. ಇವತ್ತು ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಜಯಂತಿಯಾಗಿ ಈಗ ಹನುಮ ಜಯಂತಿಯಾಗಿ ಸುಮಾರು ದಿನಗಳಾಯ್ತು. ಅವತ್ತೇ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಇದ್ವಿ. ಅವತ್ತು ನಮ್ಮ ಸ್ನೇಹಿತರು ಶಿವರು ಎಲ್ಲ ಒಂದು ಸ್ವಲ್ಪ ಸ್ನೇಹಿತರು ಹೊರಗಡೆ ಹೋಗೋದ ಕಾರಣ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಇವತ್ತು ಹಾಕೊಳ್ಳೋ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಶಿವು ಹೆಂಗೆ ಅಂತಂತಂದ್ರೆ ಸ್ನೇಹ ಜೀವಿ, ಅವನು ಕರೆದ್ರೆ ನಾವು ಎಲ್ಲರೂ ಬರ್ತೀವಿ, ಮತ್ತೆ ನಾವು ಕರೆದೇನೆ ಅವನು ಬರ್ತಾನೆ ನಮ್ಮ ಕೆಲಸಕ್ಕೆ. ಸೊ ಹಂಗಾಗಿ ಎಲ್ಲ ಸ್ನೇಹಿತರು ಹೇಗೆ ನಮ್ಮ ರಾಘವಣ್ಣ ಹೇಳಿದಾಗೆ ನಾವು ಒಂದೇ ತಾಯಿ ಮಕ್ಕಳಾಗಿದ್ದೀವಿ. ಈಗ ನಮ್ಮ ಸ್ನೇಹಿತ ಹುಸೇನ್, ಇವರು ಮುಸ್ಲಿಂ ಧರ್ಮ ಆದರೂ ಕೂಡ ನಾವು ಎಲ್ಲ ಒಂದೇ ಧರ್ಮ ಥರ, ನಾವು ಒಂದೇ ತಾಯಿ ಮಕ್ಕಳ ಥರ ನಾವು ಒಂದು ಆಚರಣೆ ಆಗಿರಲಿ, ಒಂದು ಬೆಳಿಗ್ಗೆಯಿಂದ ಟೀ ಸವಿಯೋದ್ರಿಂದ ಹಿಡ್ಕೊಂಡು ಜೊತೆಲೇ ಕಳೀತಕ್ಕಂಥ ಈ ಸಮಯನ ನಾವು 16 ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಕ್ಕಂಥ ನಮ್ಮ ಶಿವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಜೊತೆಗಿರ್ತೀವಿ. ಸೊ ಹಂಗಾಗಿ ಇವತ್ತು ಹನುಮ ಜಯಂತಿನ ಅಂದ್ಕೊಂಡಿದ್ದ, ಹಿಂಗೆ ಮಾಡೋಣ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ನಮ್ಮ ಜೊತೆ ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಗೌತಮ್ ಅವರು ಅಂತೂ ವರ್ಮಾ ಅಂತರಿದ್ದಾರೆ, ಅವರಂಥವ್ರು ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಸಾಧಕರು. ನೀವೆಲ್ಲ ಮಾಡ್ತೀರಿ ಕಣೋ, ನಿಮ್ಮೆಲ್ಲ ಟೀಮ್ ಚೆನ್ನಾಗಿದೆ ಮಾಡ್ರಿ ಅಂತಂದಾಗ ಭಾಳ ಖುಷಿ ಆಗುತ್ತೆ. ಈಗ ಎಷ್ಟು ರಾಜಕೀಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಶಿವಪ್ಪಣ್ಣ ಆಗಿರ್ಬೋದು, ಎಲ್ಲರೂ ಒಂದು ಕೆಲಸ ಮಾಡಬೇಕಾದ್ರೆ ಸಪೋರ್ಟ್ ತೋರ್ತಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ಆ ಒಗ್ಗಟ್ಟು ಅನ್ನೋದು ಭಾಳ ಮುಖ್ಯ. ಆ ಒಗ್ಗಟ್ಟಾಗಿದ್ದೀವಿ. ಹಾಗಾಗಿ ಈ ಅದಿತಿ ಮೋಟರ್ಸ್ನ ಮಾಲೀಕರಾಗಿರ್ತಕ್ಕಂಥ ಸ್ನೇಹಿತ ಶಿವು ಏನೇ ಕೆಲಸ ಮಾಡಿದ್ರು ನಾವು ಜೊತೆಗಿದ್ದೀವಿ. ನನ್ನ ಹೆಸರು ಶಿವರಾಜ ಕುಪ್ಪಾರು, ಜ್ಞಾನಪರಿತ ವಾರ್ಡ್ ಅಧ್ಯಕ್ಷರು, ಹಿಂದುಳಿದ ದಾಸರು. ಅತಿಥಿ ಮೋಟರ್ಸ್ ವತಿಯಿಂದ ವರ್ಷ ಹನುಮ ಜಯಂತಿ ಮಾಡ್ತಿದ್ದಾರೆ. ಇವತ್ತು ನಮ್ಮ ಶಿವರು ಓನರು. ಬಟ್ ಅದ್ದೂರಿಯಾಗಿ ಮಾಡ್ತಾರೆ ಈ ವರ್ಷ. ಬಟ್ ಅನ್ನದಾನ ಪ್ರಸಾದ ಇಷ್ಟು 2000 ಜನ ಈ ವರ್ಷ ಇನ್ನೂ ಹೆಚ್ಚಿನ ಹನುಮ ಆಂಜನೇಯ ಶಕ್ತಿ ಕೊಡಲಿ ಅನ್ನೋದು ನಮ್ಮ ಎಲ್ಲ ಭಕ್ತರ ಆಸೆ. ನಾವು ಕೂಡ ಎಲ್ಲರೂ ಕೈ ಜೋಡಿಸ್ತೀವಿ, ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಡ್ಲಂತ ಭಗವಂತನ ಬೇಡಿಕೆ ಅಂತ. 3ನೇ ವರ್ಷ ಹನುಮಂತ ಜಯಂತಿ ಕಾರ್ಯಕ್ರಮನ ನಮ್ಮ ಬ್ರದರ್ಸ್, ನಮ್ಮ ಸಿಸ್ಟರು, ಮತ್ತು ನಮ್ಮ ವೈಫು, ನಾವು ನಮ್ಮ ಅಳಿಯಂದರೆಲ್ಲ ಸೇರಿಕೊಂಡು ಅದ್ಧೂರವಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಪುರೋಹಿತರು ಕರೆಸಿ ಹನುಮಂತ ಜಯಂತಿನ ಜೋರಾಗಿ ಆಚರಿಸಿದ್ದೇವೆ. ನಮ್ಮ ಬ್ರದರು ಎಲ್ಲರೂ ನನ್ನ ಅಣ್ಣ ತಮ್ಮಿಂದರೆಲ್ಲ ನಿಂತ್ಕೊಂಡು ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ನಡೆಸಿಕೊಡೋದಕ್ಕಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ತಮ್ಮಣ್ಣನವರಿಗೆ, ಉಪ ಶಿವಣ್ಣವರಿಗೆ, ಮಲ್ಲಪ್ಪನವರಿಗೆ, ದೇವಣ್ಣವರಿಗೆ, ನಮ್ಮ ಲೆಮನ್ ಪರಶುರಾಮಣ್ಣವರಿಗೆ, ನಮ್ಮ ರಾಘವಣ್ಣವರಿಗೆ, ಮನೋಣ್ಣವರಿಗೆ, ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅವರಿಗೆ, ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾಕಂದರೆ ಈ ಕಾರ್ಯಕ್ರಮಕ್ಕೆ 4-5 ದಿನದಿಂದನೇ ನನ್ನ ಬೆನ್ನಿಂದ ನಿಂತ್ಕೊಂಡು ಈ ಕಾರ್ಯಕ್ರಮನ ಅದ್ಧೂರವಾಗಿ ನಡೀಬೇಕನ್ನೋದ್ಬಿಟ್ಟು ಅವ್ರ ಕಾರ್ಯಕ್ರಮವನ್ನು ಬಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕನ್ನೋದ್ಬಿಟ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದು ನನ್ನ ಆಂಜನೇಯ, ನನ್ನ ಭಕ್ತನಾಗಿ ನಾನು ದೇವರ ಹತ್ರ ಕೇಳ್ಕೊಳ್ಳೋದು ಒಂದೇ, ಅವರಿಗೆ ಆರೋಗ್ಯ, ಐಶ್ವರ್ಯ, ಕುಟುಂಬ ಸಮೇತ ಚೆನ್ನಾಗಿ ಇಟ್ಕೊಳ್ಬೇಕಂತ ನಾನು ಆಂಜನೇಯ